ಹಾಗಿದ್ರೆ ದೇವಲೋಕಕ್ಕೆ ಕಣ್ಣು ಹಾಕಿದ ರಾಕ್ಷಸ ಪ್ರಪಂಚದಲ್ಲಿ ಬದುಕಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಮನ ಮಾಡಲಿಲ್ಲ. ನಾವು ದೇವಲೋಕವನ್ನು ನಮ್ಮ ಮಾಹಿಷ್ಮತಿಯಲ್ಲೇ ನೋಡುತ್ತಾ ಇದ್ದೇವೆ. ಪ್ರತಿ ಸ್ವರ್ಗವೋ ಎನ್ನುವ ಹಾಗೆ ಮಾಹಿಷ್ಮತಿ ರಂಜಿಸುತ್ತಾ ಇದೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಆದ್ರೆ ಈಗ ತಾನೇ ನಾರದರು ಒಂದು ವಿಚಾರ ಹೇಳಿದ್ರಲ್ಲ, ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭಿಸಿದರು. ನಿನ್ನಂತಹ ಪರಾಕ್ರಮಿಯಾಗಲಿ, ನಿನ್ನಲ್ಲಿರುವಂತಹ ಸಂಪತ್ತಾಗಲಿ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಮೂರು ವರ್ಗಗಳಲ್ಲಿಯೂ ನೀನು ಶ್ರೇಷ್ಠ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದರು. ಸ್ವಾಮಿ, ನನ್ನನ್ನು ಹೊಗಳುವುದಕ್ಕೆ ಬಂದದ್ದು ನೀವು ಹೇಳುವಾಗ ಅಲ್ಲ, ನಿನಗೆ ತಿಳಿಯದೇ ಇರುವಂತಹ ಒಂದು ರಹಸ್ಯ, ಅದನ್ನು ತಿಳಿಸುವುದಕ್ಕಾಗಿ ಬಂದೆ. ಹೇಳು, ನಿನ್ನ ತಂದೆ ಹೇಗೆ ಬೆಳೆದ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ. ಹೇಳಿದ ಒಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಾರೆ ಎನ್ನುವ ಹಾಗೆ ಸತ್ಯ ನಿಮಗೇನಾದರೂ ತಿಳಿದಿದ್ರೆ ಹೇಳಿ ಎನ್ನುವ ಹಾಗೆ ಹೇಳಿದ ಕ್ಷಣ ಹೇಳಿದವರು ಮಾತ್ರ ದೇಶದ ಅರಸನಾಗಿದ್ದಂತಹ ಭದ್ರಸೇನ ನನ್ನ ತಂದೆಯ ಮರಣಕ್ಕೆ ಕಾರಣೀಭೂತನಾದವ. ಅವರ ನಾಶವನ್ನು ಮಾಡಬೇಕೆ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಆತ ಇಲ್ಲ. ಈಗ ಆತ ಮಡಿದು ಹೋಗಿದ್ದಾನೆ. ಆತನ ಸಂತಾನದವರಿದ್ದಾರೆ. ಅರಸನಾಗಿ ಚಂದ್ರಸೇನ, ಯುವರಾಜನಾಗಿ ಜಯಸೇನ ಮೆರೆಯುತ್ತಾ ಇದ್ದಾರೆ. ಅವರ ನಾಶವನ್ನು ಮಾಡಿದೆ ಎಂದಾದರೆ ಪ್ರಪಂಚದಲ್ಲಿ ನಿನಗೆ ಎದುರಿಲ್ಲ. ಈಗ ಹೇಳಿದ ಕ್ಷಣವಾದದೊಂದು ಮಾತನ್ನು ಹೇಳಿದರು. ಇದರಲ್ಲಿ ಜನಬಲವಿದೆ, ಧನಬಲವಿದೆ. ಅಷ್ಟಿದ್ರೆ ಸಾಕಾಗುವುದಿಲ್ಲ. ವರಬಲವನ್ನು ಪಡೆ. ಪರಮೇಶ್ವರನನ್ನು ಅರ್ಚಿಸಿ ವಿಶೇಷವಾದ ವರಪ್ರಸಾದವನ್ನು ನೀನು ಪಡೆದೆ ಎಂದಾದರೆ ಪ್ರಪಂಚದಲ್ಲಿ ಏಕೈಕ ವೀರನಾಗಿ ಬೆಳೆಯುವುದಕ್ಕೆ ಸಾಧ್ಯ. ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ನಮ್ಮವರಲ್ಲಿ ಎಲ್ಲರಲ್ಲಿಯೂ ತಿಳಿಸಿದವನಿದ್ದೇನೆ. ತಪಸ್ಸಿಗಾಗಿ ಕಾರಣದತ್ತ ಮುಂದುವರಿದ್ದೇನೆ.
ಮುಂದೆ ನಮ್ಮವರಿಗೆ ಈ ವಿಚಾರವನ್ನು ಹೇಳಿ ಮಾತ್ರ ದೇಶಕ್ಕೆ ದಾಳಿ ಮಾಡಬೇಕಾಗಿದೆ. ಎಲ್ಲಿ ಮಂತ್ರೀಶ ನಿಮ್ಮ ವ್ಯವಹಾರ ಬಿಟ್ಟರೆ ನಮ್ಮ ರಕ್ತವನ್ನು ಕೊಡ್ತೇವೆ. ನಿಮ್ಮ ರಕ್ತ ಬಿಟ್ಟರೆ ನಮ್ಮ ಪ್ರಾಣವನ್ನೇ ಕೊಡ್ತೇವೆ. ಏನಾಗಬೇಕು ಹೇಳಿ. ನೀನು ಮನೆ ಹೋಗುವುದಲ್ಲ, ನನಗೂ ಆತನ ಮುಖವನ್ನು ನೋಡಬೇಕು ಅಂತ ಆಶೆಯಾಗಿದೆ. ಹಾಗಿದ್ರೆ ಸೈನ್ಯ ಸಮೇತವಾಗಿ ಮುಂದುವರಿಯೋಣ. ಅಲ್ಲಿದ್ದಾನೆ ಹೇಗೆ? ಅರಸರೇ, ಇಲ್ಲಿ ಯಾರೋ ಮುದುಕ ಇದ್ದಾನೆ.
ಮುದುಕ ಬಾಯ್ತದೆ ಮುದುಕನ ಹಾಗೆ ಕಾಣ್ತೇನೆ ನಾನು. ಬಾಳ ಬಾಲಕ ತಂದೆ ಯಾರಕ ನೀನು ಇಂಥ ಮುಖ ನೋಡುವಾಗ ನೀನು ಇಲ್ಲಿಗೆ ಬರುವಾಗ ಕಪ್ಪು ಮಾಡಿಕೊಡುವಂತ ಹಾಗೆ ಮಾಡ್ತದೆ. ಅಲ್ಲ ಮಾಡಿದ್ದೇನು ಕಪ್ಪು ಕಪ್ಪೆಲ್ಲ ದೂರದಿಂದ ಹೊರಟಾಗಿದೆ. ತುಂಬ ಮಂದಿ ಇದ್ದೇನೆ. ಎಲ್ಲರೂ ರಾಕ್ಷಸರಾಗಿ ಕಾಣ್ತಾ ಇದ್ದಾರೆ. ಅಲ್ಲ ಅಂದ ಹಾಗೆ 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 ನಮ್ಮ ಊರು ಯಾರು, ನಮ್ಮ ಹೆಸರೇ, ಇಲ್ಲಿಗೆ ಬಂದದ್ದು ಯಾರು? ಓ ಇವರು ಯಾರು? ಓ ಈಶ್ವತಿ ನಮ್ಮ ರಾಜ್ಯ ಅಲ್ಲಿಗೆ ಒಡೆಯೋ ಆ ಒಡೆಯನಿಗೆ ಬೆಂಕಿ ಉರಿದು ನೀವು ಯಾರು? ಅವರ ವಿಚಾರ ನಾನು ಯಾಕೆ ಹೇಳಿದೆ? ನಾನು ನನ್ನ ವಿಚಾರ ಹೇಳಿದೆ. ನಿಮ್ಮದ ಅಲ್ಲಿ ಅರಸ ನೀವು ಅಮ್ಮ ಗೊತ್ತಾಗ್ತದೆ. ಎಲ್ಲ ಕೆಂಪು ಕೆಂಪು ಕಾಣ್ತದೆ. ಇನ್ನೊಂದು ಹೇಳ್ಬಿಟ್ಟು ರಕ್ತ ಕೆಂಪ. ಇದು 15 ನಾವು ಹುಟ್ಟುವಾಗಲೇ ಉತ್ಪಾದನೆ ಹೀಗೆ ನಿನ್ನಕ್ಕಿಂತ ಯೌವನದಲ್ಲಿದ್ದಾರೆ. 15 ವರ್ಷ. ತಮ್ಮ ಹೆಸರು ಶಂಭುಕಾಸುರ. ನೀವು ನೀವು ಯಾರಿಗೆ ಇರ್ತಾರೆ ಕೆಲಸ? ನಾನು ಮಂತ್ರಿ. ಓ ಮಂತ್ರಿಗೆ ಯಾಕೆ ನಾನು ನಮ್ಮ ತಂದೆಯಾದಂತಹ ದುರ್ಜಯಾಸುರನ ಈಗ ಇಲ್ಲಿಯ ಮಾತ್ರ ಅರಸನಿದ್ದಾನೆ. ಹೌದು. ಅವನ ಹೆಸರು ವೀರಸೇನ. ಅವನ ಚಂದ್ರಸೇನ. ಅವನ ತಂದೆಯಾಗಿರುವಂತಹ ಭದ್ರಸೇನ ಹೊಂದಿದ ನಮ್ಮ ತಂದೆಯನ್ನು ನಿನ್ನ ಅರಸನ ತಂದೆ ಹಿಂದೆ ಹೊಂದಿದ್ದಾನೆ. ಹಿಂದೆ ಬಂದಿದ್ದಾರೆ. ಅದಕ್ಕೆ ಈಗ ಬಂದ್ರೆ ನಮಗೆ ತಿಳಿದು ಬಂತು. ಇಷ್ಟು ವಿಷಯ ನಾವು ತಿಳಿದ ಮೇಲೆ ಅಧಿಕಾರ ಮಾಡಿರುವುದಕ್ಕ ಅದು ಒಳ್ಳೆಯದಾಗಲ್ಲ. ಆ ಅಪ್ಪನಿಗೆ ಮನನಾಡಿ ಮಾಡಬೇಕಾದ ಕರ್ತವ್ಯ. ಆದರೆ ಗೊತ್ತಿದೆ ನಮ್ಮ ದೊರೆಗಳ ಅಪ್ಪ ನಿಮ್ಮ ಅಪ್ಪನಲ್ಲಿ ಬಂದಾನೆ. ಅದಕ್ಕೆ ಈಗ ಹೇಳ್ತಾರಂತೆ ಅದು ಎಲ್ಲ ಆಗಿ ಹೋಗಲಿಲ್ಲ. ಹಿಂದೆ ತರಕ್ಕೆ ಹೇಳುವುದು ಕೇಳಿದ್ದೆ. ತಂದೆ ಮಗ ಇಲ್ಲದ ಹಾಗೆ ಎಲ್ಲರೂ ಆತ್ಮಾವೈ ಆದ ಕಾರಣ ಅವನಿಗೆ ಈಗ ಅಪ್ಪನನ್ನು ಕೊಂದ್ಕೋಬೇಕು, ಅವನೊಂದಿಗೆ ಯುದ್ಧ ಮಾಡ್ಬೋದು. ಅವ ಇಲ್ಲ ಈ ಕರೆದುಕೊಂಡು ಒಂದು ಹೇಳ್ತೇನೆ, ನಿಮ್ಮ ತಂದೆಯನ್ನು ಕೊಂದಂತ ಹಾಗೆ ಬಂದ್ರೆ ನಮ್ಮ ದೊರೆಗಳ ಕೈಯಿಂದ ಬಿಟ್ಟು ಬಿಟ್ಟು ಸಾಯ್ತೇನೆ. ನೀನು ಪ್ರಸಂಗದ ಒಳಗೆ ನೀನು ಮಾಡಬೇಕಾದ ಕೆಲಸ ಏನು ಹೀಗೆ ಬಂದಿದ್ದಾರೆ ಒಟ್ಟಿಗೆ ಹೇಳ್ಬೇಕು. ಅದನ್ನು ಮಾತಾಡ ನಾವು ಬಿಟ್ಟು ತಿಂತೇವೆ. ನೀನೇನು ಭವಿಷ್ಯ ಹೇಳುವವರು. ಒಂದು ಸಣ್ಣ ನೀತಿ ವಾಕ್ಯ ಹೇಳಿ ಹೋಗಿ ಅಂದ ನನ್ನ ಹತ್ತಿರ ಒಂದು ಜಾಗದಲ್ಲಿ ಮೈ ಮುಟ್ಟಿದ್ರೆ ಜಾಗ, ಮೆಟ್ಟಿದ್ರೆ ಜಾಗ, ಕುಳಿದ್ರೆ ಜಾಗ, ಒಲಿತೀವಿ. ಒಂದು ಅರ್ಥ ಇಲ್ಲ ನಿಮ್ಗೆ ಆಗಬೇಕಾದೇನು? ನಾನು ದೊರೆಗಳಲ್ಲಿ ಹೇಳ್ಬೇಕಮ್ಮ ಅಲ್ಲಿಯ ತನಕ ಒಂದು ಹೆಜ್ಜೆ ಇಟ್ಟರೆ ಜಾಗ ನೋಡು ನೋಡ
ದೇವರುಗಳಲ್ಲಿ ಬಂದು ನಮ್ಮ ಮನೆ ಮಕ್ಕಳಂತಹ ಹೋಗುವುದು ಏನು ಆ ಕುಲಗಳು ಏ, ನಮ್ಮಿ ರಾಜ್ಯದ ಮೇಲೆ ಏ, ಅಥವಾ ಕುಲದ ಮೇಲೆ ಏ, ದಾಳಿಯನ್ನು ಮಾಡಿದ್ದಾನೆಂದು ಹಾಗೆ ಏ, ಆ ಸಮಯದಲ್ಲಿ ಏ, ಸಿಟ್ಟಿನಿಂದ ನೀವೇ ಹೊರಟಿದ್ದವರಿದ್ದೀರಿ. ಶತ್ರು ಶ್ರೇಣಿಯನ್ನು ಗಮನಿಸಬೇಕು. ಅಣ್ಣ ಏ, ನೀವು ಹೋಗುವಂತಹ ಅವಶ್ಯಕತೆ ಇಲ್ಲ. ಏ, ನನಗೊಂದು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಏ. ನಾನು ಅಮ್ಮ, ನೀನು ಹೇಳುವಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಸರಿ ಯಾಕೆ ದ್ವಾರಪಾಲಕರವಾದಂತಹ ಮಾತನ್ನು ಕೇಳಿದಾಗ ಸಿಟ್ಟೆಂಬುದು ನಕ್ಷತ್ರ ಶಿಖರವರೆಗೆ ಏರ್ಪಡಿದೆ. ಶತ್ರು ಸೇನೆ ಇದುವರೆಗೆ ಭಾರತೀಯರು ಮುಗಿದಿರಲಿಲ್ಲ. ಆದರೆ ನಮ್ಮ ಗುರುವನ್ನೇ ಕೇಂದ್ರೀಕರಿಸಿಕೊಂಡು ಶತ್ರು ಸೇನೆ ಬರುತ್ತದೆ ಎಂದಾದ್ರೆ ಅವರನ್ನು ನಾವು ಮುಂದುವರಿಯುವುದಕ್ಕೆ ಬಿಡಕೂಡದು. ಅದಕ್ಕಾಗಿ ನಾನೇ ಮುಂದುವರಿಯುತ್ತಿದ್ದೆ. ನಿನ್ನನ್ನು ಕರೀಲಿಲ್ಲ. ಯಾಕೆ? ನಾನು ಹೋದ್ರೆ ಆಕಾಶ ಮಂಗಳವಾಗ್ತದೆ, ನೀನು ಬಂದ್ರೆ ಆಗುತ್ತಿಲ್ಲ ಅಂತ ಹೇಳಿದಲ್ಲ. ಇದಕ್ಕೆ ಅಣ್ಣನಾದಂತಹ ನಾನಿರುವಾಗ ನಿನ್ನಂತವರನ್ನು ಕಳಿಸುವುದು ಸರಿಯಲ್ಲ. ನೀನು ಸಣ್ಣವರು, ಆದುದರಿಂದ ನಿನ್ನನ್ನು ಕಲ್ಪಿಸಿದಂತಾದ್ರೆ ಅದು ನನಗೆ ನನ್ನ ಮನಸ್ಸಿಗೆ ಚಿಂತೆಯನ್ನು ಕೊಡುವಂತಹ ಕೆಲಸವಾಗ್ತದೆ. ಆದುದರಿಂದ ನೀನು ಬರುವುದು ಸರಿಯಲ್ಲ. ಅಣ್ಣ
ಏನೆಂದು ಭಾವಿಸಿದೆ ನಮ್ಮ ಪುರವನ್ನು ಹೊತ್ತಿದ್ದ ಮಾತ್ರವಲ್ಲದೆ ಯಾವುದಾದರೂ ದುರುದ್ದೇಶದಿಂದ ನಮ್ಮ ಪುರವನ್ನು ದಾಳಿ ಮಾಡಿ ನನ್ನ ಪ್ರಿಯ ತಮ್ಮನಾದಂತಹ ಅವನನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿಬಿಟ್ಟೆಯಲ್ವ. ಭಯವನ್ನು ಹುಟ್ಟಿಸುವ ಭಯೋತ್ಪಾದಕರೇ, ನಿಮ್ಮಂತವರು ಈ ಲೋಕಕ್ಕೆ ಮಾರಿಗಳು. ನೀನು ಬಂದದ್ದೇ ಬಂದದ್ದು ನಮ್ಮ ಪುರ ನೋಡು, ಕಾಡಿಗೆ ಹೊಕ್ಕಿದಂತಹ ಪುರದಲ್ಲಿ ವಾಸವಾಗುತ್ತಾ ಉಂಟು. ಕಾಡು ನೋಡವೇ ಮುಸುಕಿದ ಹಾಗೆ. ಭಯೋತ್ಪಾದಕ, ನಿನ್ನಂತಹ ಭಯೋತ್ಪಾದಕರು ಇನ್ನೂ ಈ ಪ್ರಪಂಚದಲ್ಲಿ ಇದ್ರೆ ಸಾಮಾನ್ಯರಿಗೆ ಬದುಕುವುದಕ್ಕೆ ಅಸಾಧ್ಯವೇ ಸರಿ. ಆದುದರಿಂದ ಹಿಡಿದಂತಹ ಶಾಲದಿಂದ ನಿನ್ನ ರುಂಡ ನಮಗೆ ಸಮಾಧಾನವಿದೆ. ನನ್ನ ತಂದೆಯ ಕಾರಣೀಭೂತರಾದ ತಂದೆ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ನಿನ್ನ ಎದೆಯ ಮೇಲೆ ತಾಂಡವ ಮುಗಿಯುವಾಗ ಯಾರು ತಡೆ ಹಿಂದಿನ ಒಂದು ವೈರಾಗ್ಯವನ್ನು ಇರಿಸಿಕೊಂಡು ನೀನು ಇಲ್ಲಿಗೆ ಬಂದಿದ್ದೀಯಾ. ನಿನ್ನ ಅಪ್ಪನ ಕಥೆಯನ್ನು ನನ್ನ ಅಪ್ಪ ಮುಗಿಸಿದ್ದಾನೆ. ನನ್ನ ಅಪ್ಪ ಹೇಗೂ ಸತ್ತಿದ್ದಾನೆ. ಹಾಗಿರುವಂತಹ ಕಾಲಗಳು ಆ ಕಥೆ ಅಲ್ಲಿಗೆ ಮುಗಿಯಿತು ಅಂತ ನೀನು ಬಿಡಬೇಕಿತ್ತು. ಆದರೆ ಏನು ಮಾಡೋಣ ಹೇಳು, ನಿನ್ನ ತಲೆಯಲ್ಲಿ ಆ ವಿಷಯವಿಲ್ಲ. ಯಾವುದು ಮಾಡಬೇಕು ಅದನ್ನು ಬಿಟ್ಟು ನಿನ್ನ ತಲೆಯನ್ನು ತಂದೆಯ ಆತ್ಮಕ್ಕೆ ಖಂಡಿತವಾಗಿಯೂ ಶಾಂತಿ ಸಿಗಬಹುದು. ನಮ್ಮ ಒಂದು ಕ್ರಮ ಉಂಟು. ನಾವು ಯಾವ ಕಡೆಗೆ ಹೋಗುವಾಗಲೂ ಒಂದೇ ದೃಷ್ಟಿಯನ್ನಿಟ್ಟುಕೊಂಡು ಹೋಗುವವರಲ್ಲ. ಹೋದಲ್ಲಿ ಬೇರೆ ಲಾಭ ಮಾಡಲಿಕ್ಕಾಗುತ್ತದೆ. ಇದನ್ನು ಯೋಚಿಸಿಯೇ ನಾವು ಹೊರಡುವುದು. ಪ್ರತೀಕಾರವನ್ನು ತೀರಿಸಬೇಕು ಎನ್ನುವ ಉದ್ದೇಶದಿಂದ ಬಂದೆ. ಅದನ್ನು ಸಾಧಿಸಿದ್ದಾಗಿದೆ.
ಇನ್ನು ಬೇರೆ ಏನು ಲಾಭ ಮಾಡುವುದು? ಅರಸ ಸತ್ತಿದ್ದಾನೆ ಅಂತಾದ್ರೆ ಸಂಪತ್ತನ್ನು ಸ್ವಾಧೀನ ಮಾಡಬಹುದು. ಇವರಿಗೊಬ್ಬರು ಹೆಂಡತಿ ಇದ್ದಾಳೆ, ಸತ್ಯಶೀಲ, ಪರಮ ಸುಂದರಿ, ದೈವಿಕವಾದ ಸೌಂದರ್ಯವುಳ್ಳವಳು. ಏನು ಇನ್ನೊಬ್ಬಳ ಹೆಂಡತಿ ಇದ್ದಳು. ನಮಗೆ ಆಸಕ್ತಿ ಇರುವುದು ಹಾಗೆ. ನಮಗೆ ಮದುವೆಯಾದ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ, ಮದುವೆ ಆಗದ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ ಇಲ್ಲ. ಅವಳನ್ನು ಪಡೆಯಲೇಬೇಕು ಎನ್ನುವ ಉದ್ದೇಶದಿಂದ ತಗೊಳಕ್ಕೆ ಹೋದೆ. ಇಲ್ಲ, ಅವರ ಮಡದಿಯಾರ ಅಂತರದಲ್ಲಿಲ್ಲ, ತಪ್ಪಿಸಿಕೊಂಡಿದ್ದಾಳೆ. ಹಾಗೆ ಇಂದೊಬ್ಬ ನಾಳೆಯಾದರೂ ಸಿಗುವುದಕ್ಕೆ ಸಾಧ್ಯ. ಹಾಗಿದ್ರೆ ರಕ್ಕಸ ವೀರರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಏನೆಲ್ಲ ಸಂಪತ್ತು ಇಲ್ಲಿ ಸಿಗುತ್ತದೆ ಅದನ್ನು ಮೂಟೆ ಕಟ್ಟಿ ಕುದುರೆಯ ಮೇಲೆ, ಆನೆಯ ಮೇಲೆ, ರಥದ ಮೇಲೆ ಹಾಕಿಕೊಂಡು ನಮ್ಮ ಪುರದತ್ತ ಮುಂದುವರಿಯೋಣ. ಯೋಗ್ಯ ರಾಕ್ಷಸ ವೀರನನ್ನು ಮಾತೃ ದೇಶದಲ್ಲಿ ಅರಸನನ್ನಾಗಿ ನೇಮಿಸಿ ಮುಂದುವರಿಯೋಣ. ದಾಂಪತ್ಯ ಜೀವನದ ಸುಖವನ್ನು ಉಂಟಂತಹ ಹೆಣ್ಣುಮಗಳು ಇಂತಹ ದುರ್ಘಟನೆಗೆ ಸಾಕ್ಷಿಯಾಗುವ ದಿನ ಪರಿಹರಿಕೆ ಬಂದೀತು ಅನ್ನುವಂತಹ ನಿರೀಕ್ಷೆಯನ್ನು ಕಟ್ಟಿಕೊಡುವುದಕ್ಕೆ ಸಾಧ್ಯವಿದ್ದೇನೆ. ಶಿವರೇ, ಇಲ್ಲ ಇಲ್ಲ, ಹತಭಾಗ್ಯಳಾದೆ, ಹತಭಾಗ್ಯಳಾದೆ. ಸತ್ಯವೇ ಶೀಲೆ ಬೆಳೆಸಿ, ಸತ್ಯಶೀಲೆ ಹೀಗೆ ಹೆಸರಿಗೆ ಅನ್ವರ್ಥವಾದ ಸರಿಯಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸದಾಕಾಲ ಪತಿಯ ಸನ್ನಿಧಾನದಲ್ಲಿ ನನ್ನನ್ನು ನನ್ನ ಸೇವೆಯಲ್ಲಿ ಸಗಿಸಿಕೊಂಡವರು, ಹೇಳಿಕೊಳ್ಳುವುದಕ್ಕೆ ಮಾರ್ಗದರ್ಶನ ಅಧಿಕಾರಿ. ಆದರೆ ಇಂದು ಸಿಂಹ ವಿಷ್ಣುರವನ್ನು ಅಲಂಕರಿಸಿ ಸಂತೋಷದ ಕಾಲಗಳಿಗೆ ಸಾಕ್ಷಿಯಾಗಬೇಕಾಗಿದ್ದ ನನ್ನವರು ಮರಳಿವಾದ ಲೋಕವನ್ನೇ ಸೇರಿಬಿಟ್ಟಲ್ಲ, ಶಿವನೇ ಸೇರಿಬಿಟ್ಟಲ್ಲ. ಮಾತ್ರ ದೇಶದ ಕುಲದೀಪಕನ ನಿಲ್ಲಬೇಕಾದಂತಹ ಸೊರಗಟ್ಟು ರಕ್ಕಸರ ಮಾಯಕರ ಆಟಕ್ಕೆ ಪತಿಯನ್ನು ಕಳೆದುಕೊಂಡು ಕಣ್ಣೀರ ದಾರಿಯನ್ನೇ ಮುಡಿದುಕೊಂಡಿರುವಂತ ಪತಿಯನ್ನು ಕಳೆದುಕೊಂಡ ಮೇಲೆ ಇನ್ನಾರು ತನಗಿದ್ದಾರೆ ಕೊಟ್ಟ ಹೆಣ್ಣು ಕುಲಕ್ಕೆ ಬರಬೇಕು.
ಗಂಡನ ಮನೆ ಸೇರಿದ ಮೇಲೆ ಗಂಡನೇ ದೇವರು, ಗಂಡನೇ ಸರ್ವಸ್ವ ಅಂತ ಭಾವಿಸ್ತಾರೆ. ಪತಿ ಮನೆ ದೇವಾಲಯ ಪತಿ ಸೇವೆಗೆ ಪರಮೋಪಾಯ. ಹೌದು, ಹಾಗೆಂತ ಭಾವಿಸಿ ಇಷ್ಟರಲ್ಲಿ ಗಂಡನ ಸೇವೆಯನ್ನು ಮಾಡಿದವರು. ಇನ್ನು ಆ ಭಾಗ್ಯ ಪಡೆದಿಲ್ಲ. ಗಂಡ ಇನ್ನಿಲ್ಲ, ಇನ್ನು ಸ್ನಾನಕ್ಕೆ ಬದುಕಬೇಕು ಎನ್ನುವುದಕ್ಕೆ ಮನವಾಗಿದ್ದಾನೆ. ಯಾವ ಪುರುಷಾರ್ಥವನ್ನು ಸಾಧಿಸುವುದಂತ ಇದ್ರೆ ಅಡುಗಾಡ ಹಳದೆ ಮತ್ತೇನು ಮಾಡಲು? ಹತ್ತವರಿಗಾಗಿ ಹತ್ತರೆ ಹತ್ತವರು ಸಾಯುವರು ಎಂಬ ನುಡಿಯಿರಬೇಕು. ಈಗಲೇ ನಾನು ಹೊರಟುವುದಾಗಿ ಮತ್ತೆ ಆತ್ಮಹತ್ಯೆ ಎಂಬುದು ಮಹಾಪಾಪ ಎಂದು ತಿಳಿಯದವನೆಂದು ನೀನು ಅಲ್ಲವಲ್ಲ. ಅಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮನ ಮಾಡಿದೆಯೇ ಕಾರಣ. ಮತ್ತೇನು ಮಾಡಲಿ? ಮುನಿವರಾಗಿ ಏನು ಮಾಡಲಿ? ಬದುಕಬೇಕು, ಬದುಕೇನು ಸಾಧಿಸಲಿ? ಸಾಧಿಸುವುದಕ್ಕೆ ಉಂಟಮ್ಮ. ಗಂಡನನ್ನು ಕಳಕೊಂಡವನು ಶತ್ರುಪಾಲದಿಂದ ಅವರ ಶತ್ರುಪಾಲವನ್ನು ನಾಶ ಮಾಡುವುದಕ್ಕಾಗಿ ಅಥವಾ ನೀನು ಬದುಕಬೇಕಮ್ಮ. ನಾನು ಅವಳೇ ಒಬ್ಬಳಕ್ಕೆ ಹೆಣ್ಣು ಮಗಳು. ಸತ್ಯ ನನಗೆ ಏನು ಕುಡಿತು ಮುನಿವರ? ಏನು ಕುಡಿತು? ಮುಗಿತಮ್ಮ. ನೀನು ಮೊದಲು ಬದುಕಬೇಕು, ಬದುಕುವುದಕ್ಕೊಂದು ಆಶ್ರಯ ನಿನಗೆ ಬೇಕು. ಆದರೆ ಇಲ್ಲಾರಿಂದಲೂ ನಿನಗೆ ಆಶ್ರಯ ದೊರೆತರೂ ಕೂಡ ಆ ರಾಕ್ಷಸರನ್ನು ವಧಿಸುವುದಕ್ಕೆ ಅಸಾಧ್ಯವಮ್ಮ. ಆದ್ದರಿಂದ ನೀನು ಇಲ್ಲಿ ನುಡಿದಲ್ಲ, ನಿನ್ನ ಒಲಿಕೆಗಾಗಿ ನೇರವಾಗಿ ಕಾಶಿ ದೇಶವನ್ನು ಸೇರು, ಗಂಗೆಯನ್ನು ಪ್ರಾರ್ಥಿಸಮ್ಮ. ಆ ಗಂಗಾದೇವಿ ಪಾಪ ಪುಣ್ಯವಾಗಿ ಪಾಪ ನಾಶಿನಿ ಅಂತವನ್ನು ಬೆಳೆದಿ ಎಂದಾದರೆ ಖಂಡಿತವಾಗಿ ನಿನ್ನ ಕಷ್ಟ ಪರಿಹಾರವಾಗುತ್ತದೆ. ಕಾಶಿ ದೇಶಕ್ಕೆ ಸತ್ಯ ಗಂಗೆಯನ್ನು ಬಿಸಬೇಕೆ? ಹೌದಮ್ಮ. ಬದುಕಿನ ಆಗಾಗ್ಯವಾಗಿ ಶೀಘ್ರವಾಗಿ ಈ ಬದುಕಿನ ಆತ್ಮತೆಯನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ಕಾಣಿಸಿಕೊಳ್ಳಬೇಕಿರುವ ಹಾಗೆ ಬಲವಾಗಿ ಪ್ರಾರ್ಥಿಸುತ್ತೇನೆ. ಮಗಳೇ, ಏನಮ್ಮ ಅಂಜುಕರಿದು ಮಾರತಿ ಬಂದಾಯ ಮಮ ದುಃಖವ ಭಜಿಸಿ ಮಮ ದುಃಖವ ಇರುತ್ತಲೆ ಕನ್ಯಲೋಚನ